ವಾಕ್ಯಗೋಸ್ಕರ ನಮ್ಮನ್ನ ಬಲವಾಗಿ ಪ್ರೀತಿ ಮಾಡುವಂತ ಯೇಸಪ್ಪ ನಿನಗೆ ಸ್ತೋತ್ರ ದೇವರೇ. ಅಪ್ಪ ಕರ್ತನೆ, ನಮ್ಮ ಪ್ರಾಣ ಉಸಿರು ತರ ಇರುವ ತನಕ ಕೂಡ ದೇವರೇ ಅಪ್ಪ ನಿನ್ನ ಸೇವೆಯಲ್ಲಿ ರಾಜ್ಯಕ್ಕಾಗಿ ದೇವರೇ ಅಪ್ಪ ಕರ್ತನವು ದೇವರೇ ನಮ್ಮಪ್ಪ ನಿನ್ನ ರಾಜ್ಯವನ್ನು ಕಟ್ಟಲು ನಿನ್ನ ಸೇವೆ ಮಾಡಲು ಕರ್ತನೆ ಅಪ್ಪ ನಿನ್ನ ಕೃಪೆಗಳನ್ನ ದೇವರೇ ಅನುಗ್ರಹಿಸಲಾರು ಕೂಡ ದೇವರೇ. ಹೌದು ಕರ್ತನೆ ಅಪ್ಪ ಕೊಡುವಂತ ಸಂದೇಶಗಳು ವಾಕ್ಯದ ಭಾಗಗಳು ಕರ್ತನೆ ನಾವು ದೇವರೇ ಬಲವಾಗಿ ಹಿಡಿದುಕೊಂಡು ದೇವರೇ ಈ ಲೋಕ ಕಟ್ಟೆ ಕೊಡರಿಗೂ ಕೂಡ ಅಪ್ಪ ದೇವರ ಹೌದು ಕರ್ತನೆಪ್ಪ ಆ ಒಂದು ವಾಕ್ಯಗಳನ್ನ ದೇವರ ಹೌದು ಕರ್ತಿನ್ನು ದೇವರೇ ಹಲವಾರು ಜನರಿಗೆ ಪ್ರಕಟಪಡಿಸಲು ಅತಿಷ್ಟೋ ಜನರು ಕರ್ತನೆ ಅಪ್ಪ ತಂದೆ ಹೌದು ಕರ್ತನೆ ಕಷ್ಟ ಸಮಸ್ಯೆದಲ್ಲಿ ದೇವರ ಸೈತನ ವೃತ್ತಿಯಲ್ಲಿರುವಂತ ಎಲ್ಲಾ ಜನರಿಗೆ ದೇವರೇ ಅಪ್ಪ ಕರ್ತನೆ ಪ್ರಕಟಪಡಿಸುವಂತ ಕೃಪೆಗಳನ್ನು ಅನುಗ್ರಹಿಸಿ ಎಲ್ಲಾರು ಕೂಡ ದೇವರೇ ಹೌದಪ್ಪ ಬಿಡುಗಡೆ ಪಡುವಂತ ಒಂದು ಕೃಪೆಗಳನ್ನ ಕೂಡ ದೇವರೇ ದಯಪಾಲಿಸ್ರಿ. ಹೌದು ಕರ್ತನೆಪ್ಪ ಕೊಡುವಂತ ದೇವರೇ ನಿನ್ನ ಸೇವಕರು ಕೂಡ ಪ್ರಾರ್ಥಿಸ್ತೇವೆ ದೇವರೇ. ಬಾಬಾ ದೇವರ ಹೌದು ನಿನ್ನ ಸೇವಕರು ಕೂಡ ಅಪ್ಪ ನಿನ್ನ ಬಾಯಿಗೆ ದೇವರೇ ನಡೆಸು, ಐದು ಬಲವನ್ನ ತುಂಬಿಸಿ ಅಪ್ಪ ಅವರೊಟ್ಟಿಗೆ ದೇವರು ಏನು ಮಾತಾಡ್ಬೇಕೋ ದೇವರೇ ಏನೇ ಕರ್ತನೆ ತಿಳಿಯಪಡಿಸಿ ಅಪ್ಪ ದೇವರು ಹೌದು ಕರ್ತನೆ ಅಪ್ಪ ಆ ವಾಕ್ಯಗಳನ್ನ ಹಿಡಿದುಕೊಂಡು ಲೋಕದ ಕಟ್ಟೆ ಕೊಡೆಯವರು ಕೂಡ ದೇವರೇ ನಾವು ಸಾಕ್ಷಿಗಳಾಗಿರುವಂತ ಕೃಪೆಗಳನ್ನು ಅನುಗ್ರಹಿಸಿ. ಹೌದು ಕರ್ತನೆಪ್ಪ ಯೇಸುವೆ ಈ ಒಂದು ದೇವರೇ ಹೌದಪ್ಪ ಪ್ರಾರ್ಥನೆ ಎಲ್ಲ ಕೂಡ ನಿನ್ನ ಕರೆಗೆ ಅರ್ಪಿಸ್ತಾ ಕ್ರಿಸ್ತನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಜೀವವುಳ್ಳ ತಂದೆ, ಆಮೆನ್. ಥ್ಯಾಂಕ್ ಯು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜಾಯ್ನ್ ಆಗಿರುವಂತ ಎಲ್ಲ ದೇವರ ಮಕ್ಕಳಿಗೆ ಕ್ರಿಸ್ತನ ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ. ಈ ದಿನ ಮತ್ತೆ ನಾವೆಲ್ಲರೂ ಈ ರೀತಿಯಾಗಿ ಕೂಡಿ ಬಂದ್ಲಿಕ್ಕೆ ದೇವರು ಕೃಪೆ ತೋರಿಸಿದ್ದಾರೆ. ಇವತ್ತಿನ ಸಂದೇಶವನ್ನು ನಾವು ಮುಂದುವರಿಸೋಣ. ಈ ಒಂದು ಸುವಾರ್ತೆ ಅಂದ್ರೆ ಏನು ಎಂಬುದಾಗಿ ನಾವು ಕಲಿತಾ ಇದ್ವಿ. ಇವತ್ತು ಪಾಸ್ಟರ್ ಶೈನಿ ಅವರು ಜಾಯ್ನ್ ಆಗಕ್ಕೆ ಆಗ್ಲಿಲ್ಲ. ಅದಕ್ಕೆ ಕಾರಣ ಅವರು ಸೇವೆಗೆ ಹೋಗಿದ್ರು. PNG ಅಂತ ಹೇಳ್ಬಿಟ್ಟು ಒಂದು ದೇಶ, ಆ ದೇಶಕ್ಕೆ ಅವ್ರು ಸೇವೆಗೆ ಹೋದ ಕಾರಣ ಅವರು ಜಾಯ್ನ್ ಆಗಕ್ಕೆ ಆಗ್ಲಿಲ್ಲ. ಅದಕ್ಕೆ ಫೋರಂ ಮಾಡಕ್ಕೆ ನಾಳೆ ಪ್ರೇಯರ್ ಇರುತ್ತೆ, ಫೋರಂ ಮಾಡ್ಲಿಕ್ಕೆ ಎಲ್ಲ ಸಿದ್ಧಪಡಿಸ್ಬೇಕಂತ ಹೇಳ್ತಿದ್ರು. ಎಲ್ಲರನ್ನು ಕೇಳಕ್ಕೆ ಹೇಳ್ತು. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ. ಅವರೊಬ್ಬ ಫುಲ್ ಟೈಮ್ ಲಾಯರ್. ಆಕ್ಚುಲಿ ಲಾಯರ್ ಕೆಲಸ ಮಾಡಿಕೊಂಡು ತಿಂಗಳಲ್ಲಿ ಒಂದು ವಾರ ರಜಾ ಹಾಕೊಂಡು ಒಂದಲ್ಲ ಒಂದು ದೇಶಕ್ಕೆ ಸೇವೆಗೆ ಹೋಗ್ತಾ ಚರ್ಚಲ್ಲಿ ಸೇವೆಗಳು ಮಾಡ್ತಾ ಹೊರಗಡೆ ಟೀಮ್ ಮಿನಿಸ್ಟ್ರಿಗೆ ಅಂತ ಹೇಳ್ಬಿಟ್ಟು ಸೇವೆಗೆ ಹೋಗ್ತಾ ಮನೆಗೆ ಬಂದ್ಮೇಲೆ ಕೂಡ ಚರ್ಚೆಗೆ ಸಂಬಂಧಪಟ್ಟಂತ ಒಂದು PPTಗಳೆಲ್ಲ ರೆಡಿ ಮಾಡ್ತಾ ಇರುತ್ತೆ, ಪವರ್ ಪಾಯಿಂಟ್ ನಾಳೆ ಚರ್ಚಲ್ಲಿ ತೋರ್ಸೋದಕ್ಕೆ. ಸೊ ಹಾಗಾಗಿ ಸಮಯನೇ ಇರಲ್ಲ. ಈ ಕಡೆ ಅವ್ರ ಕೆಲ್ಸಕ್ಕೆ ಕಡಿಮೆ ಸಮಯ ಕೊಟ್ಟು ಸೇವೆಗೆ ಹೆಚ್ಚಿನ ಸಮಯವನ್ನು ಕೊಟ್ಟು ಕಷ್ಟಪಡ್ತಿದೆ. ಹೆಚ್ಚಿನ ಕೃಪೆಗಾಗಿ ಆ ಮಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಸುವಾರ್ತೆ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಕಳೆದ ವಾರ ನಾವು ನೋಡ್ತಾ ಇದ್ವಿ. ರೋಮಾಪುರ 1:2-4 ಮತ್ತೆ 16:25-27 ನಾವೀಗಾಗಲೇ ಓದ್ಕೊಂಡಿದ್ವಿ. ಒಂದು ಪರಿಚಯ ಅಂತ ಹೇಳಿದ್ರೆ ಮೂಲ ಸಂದೇಶನೇ ಸುವಾರ್ತೆ ಕುರಿತು. ಅದರಲ್ಲಿ ಎರಡು ಮುಖ್ಯ ವಿಷಯಗಳನ್ನ ನೋಡಿದ್ವಿ ಮುಖ್ಯ ಸಂದೇಶದಲ್ಲಿ. ಮೊದಲನೇದು ಬಂದು ಮೂಲ ಮನುಷ್ಯ ಅಂದ ತಕ್ಷಣ ದೇವರು ಉದ್ದೇಶಿಸಿ ಸೃಷ್ಟಿ ಮಾಡಿದಂತ ಮನುಷ್ಯ ಎಂಬುದಾಗಿ. ಮೂಲ ಮನುಷ್ಯ ಅಂದ್ರೆ ದೇವರು ಹೇಗಿರೋದಕ್ಕೆ ಮನುಷ್ಯನನ್ನ ಸೃಷ್ಟಿ ಮಾಡಿದ್ರೋ ಆ ಮನುಷ್ಯ. ಪಾಪ ಮಾಡೋದಕ್ಕೆ ಮುಂಚೆ ಆದಮ ಅವರ ಕುರಿತು ಇದು ಮಾತನಾಡುತ್ತೆ. ಆದಿಕಾಂಡ 1:27-28 ದೇವರು ಮನುಷ್ಯನನ್ನ ತನ್ನ ಸ್ವರೂಪದಲ್ಲಿ ಉಂಟು ಮಾಡದ, ಅವರನ್ನ ಹೆಣ್ಣಾಗಿಯೂ ಗಂಡಾಗಿಯೂ ಉಂಟು ಮಾಡದ ಎಂಬುದಾಗಿ. 28ರಲ್ಲಿ ಅವ್ರಿಗೆ ಆಶೀರ್ವದಿಸಿದನ್ನ ನಾವು ನೋಡ್ತೇವೆ. ಇಡೀ ಸೃಷ್ಟಿಯನ್ನ ಅವರು ವಶಪಡಿಸ್ಕೊಂಡು ದೊರೆತನ ಮಾಡಬೇಕು ಅನ್ನುವಂತ ಆಶೀರ್ವಾದವನ್ನ, ಅಧಿಕಾರವನ್ನ ಕೊಟ್ಟಿದ್ದನ್ನ ನಾವು ನೋಡ್ತೇವೆ. ಇದು ಮೂಲ ಮನುಷ್ಯನ ಒಂದು ಆಶೀರ್ವಾದ. ಅವನು ದೇವರ ಸ್ವರೂಪದಲ್ಲಿ ಸೃಷ್ಟಿಯಾಗಿರೋದೊಂದು, ಮತ್ತೆ ಇಡೀ ಸೃಷ್ಟಿಯ ಮೇಲೆ ಅಧಿಕಾರ ನಡೆಸುವಂತ, ಆಳುವಂತ ಒಂದು ಶಕ್ತಿ. ಅದರ ಜೊತೆಗೆ ಮೂರನೇ ಆಶೀರ್ವಾದ ಮೂಲ ಮನುಷ್ಯನಿಗೆ ಇದ್ದದ್ದು ಅಂದ್ರೆ ಆದಿಕಾಂಡ 2:7 ದೇವರ ಒಂದು ಶ್ವಾಸ ಹೊಂದಿರುವಂತದ್ದು. ದೇವರು ಆದಾಮನ ಒಂದು ಮೂಗಲ್ಲಿ ಊದಿದರೆಂಬುದಾಗಿದೆ. ಆ ಜೀವ ಆತ್ಮ
ಯಾವ ಪ್ರಾಣಿಯಲ್ಲೂ ಇಲ್ದಿರುವಂತಹ ಆ ಕೇವಲ ಮನುಷ್ಯರಿಗೆ ಮಾತ್ರ ಕೊಡಲ್ಪಟ್ಟಂತದ್ದು ಅದು ದೇವರ ಆತ್ಮ, ಅದು ಜೀವಾತ್ಮ ಎಂಬುದಾಗಿ. ಆ ಆತ್ಮ ನಶಿಸಿ ಹೋಗಬಾರದು ಅಂತಾನೆ ದೇವರು ಈ ಲೋಕದಲ್ಲಿ ಹುಡುಕಿ ಬಂದದ್ದು ನಮ್ಮನ್ನ. ಸೊ ಈ ಆದಿಕಾಂಡ 2:17 ತುಂಬಾ ಮುಖ್ಯವಾಗಿ ಆ ಮೂಲ ಮನುಷ್ಯನ ಹತ್ರ ದೇವರು ಒಂದು ಒಡಂಬಡಿಕೆ ಮಾಡ್ಕೊಳ್ತಾರೆ. ಅದೇನು ಅಂತ ಹೇಳಿದ್ರೆ, ಏದೇನ್ ತೋಟದಲ್ಲಿರುವಂತ ಎಲ್ಲಾ ಮರದ ಹಣ್ಣನ್ನ ತಿನ್ನಬಹುದು, ಆದ್ರೆ ಒಂದು ಮರದ ಹಣ್ಣನ್ನ ತಿನ್ನಬಾರದು, ಅದು ಒಳ್ಳೆದರ ಕೆಟ್ಟದರ ಅರಿವನ್ನು ಉಂಟು ಮಾಡುವಂತ ಮರ, ಅದನ್ನ ತಿನ್ನಬಾರದು, ತಿನ್ನ ದಿನ ಸಾಹಿತ್ಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೂ ಕೂಡ ಸೈತಾನನು ಬಂದು ಅವರನ್ನ ಮೋಸ ಮಾಡ್ತಾನೆ. ಆದಿಕಾಂಡ 3ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡಿದ್ರೆ ಸರ್ಪದ ರೂಪದಲ್ಲಿ ಸೈತಾನನು ಬಂದು ಆ ಆದಮ ಅವರನ್ನ ವಂಚಿಸನೆಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಆ ಮೂಲ ಮನುಷ್ಯನನ್ನ ರಕ್ಷಿಸೋದಕ್ಕಾಗಿನೇ ಕ್ರಿಸ್ತನು ಈ ಲೋಕಕ್ಕೆ ವಾಗ್ದಾನ ಮಾಡಲ್ಪಟ್ಟ ಎಂಬುದಾಗಿ. ಆದಿಕಾಂಡ 3:15 ಬೈಬಲ್ ಅಲ್ಲಿರುವಂತ ಮೊದಲನೇ ಸುವಾರ್ತೆ. ಬೈಬಲ್ ಅಲ್ಲಿ ಮೊದಲನೇ ಸುವಾರ್ಥ ವಚನ, ಸುವಾರ್ತೆ ಏನಾದ್ರೂ ಇದೆ ಮನುಷ್ಯರಿಗೆ ದೇವರು ಕೊಟ್ಟಿದ್ದು ಅಂತ ಹೇಳಿದ್ರೆ ಅದು ಆದಿಕಾಂಡ 3:15. ಅದು ಸೈತಾನನ ಮೂಲಕ ದೇವರು ತಿಳಿಯಪಡಿಸಿರುವಂತದ್ದು. ನಿನ್ನ ಸಂತಾನಕ್ಕೂ ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರುವ ಹಾಗೆ ಮಾಡುವೆನು ಅಂತ. ಆ ಸ್ತ್ರೀಯ ಸಂತಾನ ಅನ್ನೋದೇ ಕ್ರಿಸ್ತನ್ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆ ಕನ್ನಿಕೆಯಲ್ಲಿ ಹುಟ್ಟಿ ಬರುವಂತ ಆ ಕ್ರಿಸ್ತನು ಸೈತಾನನ ತಲೆಯನ್ನು ಜಜ್ಜುತ್ತಾನೆಂಬುದಾಗಿ. ಅದಕ್ಕಾಗಿ ಈ ಸುವಾರ್ತೆಯ ಒಂದು ಆನಂದವನ್ನ ನಾವು ಅನುಭವಿಸಬೇಕು. ಯಾವಾಗ ನಾವು ಸುವಾರ್ತೆಯಲ್ಲಿ ಆನಂದಿಸ್ತೀವಿ ಅಂದ್ರೆ ನಮ್ಮ ಸ್ವಭಾವನೇ ಸುವಾರ್ತೆ ಆದಾಗ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ಒಡಂಬಡಿಕೆಯ ಒಂದು ಪ್ರಾರ್ಥನೆಯನ್ನ ಮಾಡುವಾಗ, ಅಂದ್ರೆ ಸುವಾರ್ತೆನ ನಾವು ಹಿಡ್ಕೊಂಡಾಗ ಸುವಾರ್ತೆಯಲ್ಲಿ ನಾವು ಆನಂದಿಸ್ತಾ ಆ ಸುವಾರ್ತೆಯ ಪ್ರಕಾರ ನಾವು ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆ ನಮ್ಮ ಪ್ರಾರ್ಥನೆ ಮಾಡಿಕೊಂಡು ಆನಂದಿಸಬೇಕು ಎಂಬುದಾಗಿ ನಾವು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ. ಮತ್ತೆ ಇಲ್ಲಿ ನಾವು ನೋಡುವಂತದ್ದು, ಈಗ ಸೈತಾನ ಬಂದು ಮೂಲ ಮನುಷ್ಯನನ್ನ ದೇವರಿಂದ ದೂರ ಮಾಡ್ತಾನೆ, ವಂಚಿಸ್ತಾನಲ್ಲ. ಯಾರು ಆ ಸೈತಾನ ಅನ್ನೋದನ್ನ ಕೂಡ ಕಳೆದ ಒಂದು ಮೀಟಿಂಗ್ ಅಲ್ಲಿ ನಾವು ನೋಡಿದ್ವಿ. ಆ ಸೈತಾನನ ಅಸ್ತಿತ್ವ ಏನು ಅಂತ ಹೇಳಿ ನೋಡುವಾಗ ಪ್ರಕಟಣೆ 1:9 ಅವನೊಬ್ಬ ಪ್ರಾಚೀನ ಸರ್ಪ, ಆ ಘಟ ಸರ್ಪ ಅಂತ ಹೇಳಿ ಅವನ ಕುರಿತಾಗಿ ಬರೆಯಲ್ಪಟ್ಟಿದೆ. ಅವನಿಗೆ ಅನೇಕ ಹೆಸರುಗಳಿದೆ. ಸೈತಾನ ಅಂತ, ಪಿಶಾಚನ ಅಂತ, ದೆವ್ವ ಅಂತ, ಸರ್ಪ ಅಂತ, ಈ ತರ ನಾನಾ ಹೆಸರುಗಳಿಂದ ಕರೆಯಲ್ಪಟ್ಟರು ಕೂಡ ಅವನು ಪುರಾತನ ಸರ್ಪ ಅಥವಾ ಪ್ರಾಚೀನ ಸರ್ಪ ಅಂತ ಯಾಕೆ ಕರೆಯಲ್ಪಡ್ತಾನೆ ಅಂತ ಹೇಳಿದ್ರೆ, ಆದಿಕಾಂಡದಲ್ಲಿ ಏದೇನ್ ತೋಟದಲ್ಲಿ ಅವನು ಕಾಣಿಸ್ಕೊಂಡದ್ರಿಂದಲೇ ಪ್ರಕಟಣೆ 1:9 ಅವನು ಪುರಾತನ ಸರ್ಪ ಎಂಬುದಾಗಿ ನಾವು ನೋಡ್ತೇವೆ. ಅವನು ಹಗಲು ರಾತ್ರಿ ಆರೋಪಿಸುವ ಕಾರ್ಯ ಮಾಡ್ತಾನೆ. ಆರೋಪಿಸುವಂತದ್ದು ಅಂತ ಹೇಳಿದ್ರೆ, ಈಗ ಉದಾಹರಣೆ, ಯಾರೇ ನಾವು ತಪ್ಪು ಮಾಡಿದ್ರು ಆ ಒಂದು ಆ ತಪ್ಪನ್ನ, ಅಥವಾ ಇವ್ರು ಇಂಥವ್ರು ಅವ್ರಂಥವ್ರು ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಕೂಡ ದ್ವೇಷ ಸಾರುವಂತ, ಆರೋಪ ಮಾಡುವಂತ ಕಾರ್ಯವನ್ನ ಮಾಡ್ತಾರೆ. ಆರೋಪ ಅಂದ್ರೆ ಗೊತ್ತಲ್ವಾ? ಈಗ ಏನೋ ಆದಾಮನ ಹತ್ರ ಬಂದು ದೇವ್ರು ಕೇಳ್ತಾರೆ, ನಾನ್ ತಿನ್ಬೇಡ ಅಂತ ಹೇಳಿದೆ ಹೆಣ್ಣ, ನಾನು ಯಾಕೆ ತಿಂದೆ ಅಂತ ಹೇಳಿದ್ರೆ ಅವನು ಇದ್ದುಕೊಂಡು, ಇಲ್ಲ ನೀನು ಸೃಷ್ಟಿ ಮಾಡಿ ಕೊಟ್ಟಂತ ಈ ಈ ಸ್ತ್ರೀ ನನಗೆ ಕೊಡ್ತು, ಅದಕ್ಕೆ ನಾನು ತಿಂದೆ ಅಂತ ಅವಳಿಗೆ ಹೇಳುವಾಗ ಅವಳು ನಾನಲ್ಲ, ಈ ಒಂದು ಸರ್ಪ ತಿನ್ನಕ್ಕೆ ಹೇಳ್ತು ಅಂತ ಹೇಳ್ಬಿಟ್ಟು. ಸೊ ಒಬ್ಬರ ಮೇಲೆ ಒಬ್ರು ಆರೋಪ ಮಾಡ್ಕೊಳ್ಳೋದು, ಇಬ್ಬರಿಗೂ ಗೊತ್ತು ಅದು ತಿನ್ನಬಾರ್ದು ಅಂತ ಹೇಳ್ಬಿಟ್ಟು. ಸೊ ಆದ್ರೆ ಸಮಸ್ಯೆ ಬಂದಾಗ ಮಾತ್ರ ಇನ್ನೊಬ್ಬರ ಮೇಲೆ ನಾವು ಹೇಳ್ತೀವಿ. ಒಳ್ಳೇದಾದಾಗ ಮಾತ್ರನೇ ಆ ಒಂದು ಕ್ರೆಡಿಟ್ ಅಥವಾ ಆ ಒಂದು ಪ್ರಶಂಸೆಯನ್ನು ನಾವು ತಗೋತೀವಿ. ಆದ್ರೆ ಕೆಟ್ಟದ್ದು ಅಂತ ಬಂದಾಗ ನಾವು ಇನ್ನೊಬ್ಬರ ಹೆಸರು ತೆಗೆದುಕೊಳ್ಳುವಂಥದ್ದು ಅದು ಆದಿಯಿಂದಲೂ ಬಂದಿರುವಂತ ವಿಷಯ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾಗಿ ಈ ಸರ್ಪದ ಬಗ್ಗೆ ಅಥವಾ ಈ ಸೈತಾನ ಬಗ್ಗೆ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಇವನ ಅಸ್ತಿತ್ವ ಏನು ಅಂತ ನಾವು ನೋಡಿದಾಗ ಎಹೆಚ್ಕೇಲ 28ನೇ ಅಧ್ಯಾಯದಲ್ಲಿ 14-19 ಅವನು ಅಭಿಷೇಕ್ತನೆಂಬುದಾಗಿ ನೋಡ್ತೀವಿ. 3 ಜನರ ಅಭಿಷೇಕ ಹೊಂದದಂತ ವ್ಯಕ್ತಿಗಳಿದ್ರು, ಅಂದ್ರೆ ಆ ಪ್ರಧಾನ ದೇವದೂತರು. ಒಬ್ಬ ಮೀಕಾಯಲ, ಇನ್ನೊಬ್ಬ ಗಾಬ್ರಿಯಲ, ಇನ್ನೊಬ್ಬ ಲೂಸಿಫರ್ ಎಂಬುದಾಗಿ. ಈ ಲೂಸಿಫರ್ ಅನ್ನು ದೇವರನ್ನ ಆರಾಧನೆ ಮಾಡುವಂತ ಕಾರ್ಯ ಮಾಡ್ತಾ ಇದ್ದ. ಮೀಕಾಯಲು ಯುದ್ಧ ಮಾಡುವಂತವನಾದ್ರೆ, ಗಾಬ್ರಿಯಲು ಶುಭ ಸಮಾಚಾರವನ್ನ ಸಾರುವಂತವನಾದ್ರೆ, ಈ ಒಂದು ಲೂಸಿಫರ್ ದೇವರನ್ನ ಆರಾಧನೆ ಮಾಡುವನಾಗಿದ್ದ. ಆದ್ರೆ ದೇವರವನನ್ನ ಕಾವಲುಗಾರನಾಗಿ ದೇವರ ಸಿಂಹಾಸನದ ಬಳಿಯಲ್ಲಿ ನಿಂತುಕೊಳ್ಳುವಂತ ಕೆರೋಬಿಯಾಗಿ ಮಾಡಿದ್ರು ಕೂಡ ಅವನಿಗೆ ಅದು ಸಾಲದು ಅಂತ ಹೇಳಿ, ಆ ಸ್ಥಾನ, ಆ ಮಾನ, ಆ ಗೌರವ ಅವನಿಗೆ ಸಾಲದು ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ, ದೇವರ ಸಿಂಹಾಸನಕ್ಕಿಂತ ಒಂದು ಹೆಚ್ಚಿನ ಸಿಂಹಾಸನ, ಹೆಚ್ಚಿನ ಗೌರವ ನನಗೆ ಬೇಕು ಅಂತ ಹೇಳ್ಬಿಟ್ಟು ಅವನು ಆಸೆ ಪಟ್ಟದನ್ನ ನಾವು ನೋಡ್ತೇವೆ ಎಂಬುದಾಗಿ. ಯೆಶಯ 14:12-19 ಕೂಡ ಅವನು ಬೆಳಗಿನ ನಕ್ಷತ್ರ ಅಂತ ಹೇಳ್ಬಿಟ್ಟು ಉದಯ ನಕ್ಷತ್ರ ಅಂತ ಕೂಡ ಕರೆಯಲ್ಪಡ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಅವನ ಆಸೆ ಎಲ್ಲ ಏನು, ಲೋಕವನ್ನು ಅರಣ್ಯವಾಗಿ ಮಾಡುವಂಥದ್ದು, ನಗರಗಳನ್ನ ಕೆಡವಿ ಹಾಳು ಮಾಡುವಂಥದ್ದು,
ಎಂಬುದಾಗಿ ನಾವು ನೋಡ್ತೇವೆ. ಯೂದ 1:6 ನಾವು ಓದ್ಕೊಂಡ್ವಿ, ಪಾಪ ಮಾಡಿದ ದೇವದೂತನೆಂಬುದಾಗಿ. ಅವನು ಪಾಪ ಮಾಡಿದ್ರಿಂದಲೇ ದೇವರು ಅವನನ್ನು ಅಲ್ಲಿಂದ ತಳ್ಳಿಬಿಟ್ಟ. ಆ ಲೂಸಿಫರ್ನ ಮಾಡಿದಂತ ಪಾಪ ಏನು ಅಂತ ಹೇಳಿದ್ರೆ ಅವನ ಮನಸ್ಸಿನಲ್ಲಿ ಆಲೋಚನೆ ಮಾಡಿದ್ದು. ಈಗ ಹೊಸ ಒಡಂಬಡಿಕೆಯಲ್ಲೂ ಕೂಡ ಅದೇ ಹೇಳಲ್ಪಡುತ್ತದಾನೆ. ಆ ಅಂದ್ರೆ ಆ ದೇವದೂತರಿಗೆ ದೇವರು ಯಾವ ಒಂದು ಸೆಕೆಂಡ್ ಚಾನ್ಸ್ ಅಂತ ಕೊಟ್ಟಿರ್ಲಿಲ್ಲ. ಅವ್ರನ್ನ ಸೃಷ್ಟಿ ಮಾಡಿದ್ಮೇಲೆ ನರಕವನ್ನ ಸೃಷ್ಟಿ ಮಾಡಿ ಯಾರಾದ್ರೂ ಪಾಪ ಮಾಡಿದ್ರೆ ನೇರವಾಗಿ ಅವರು ಆ ನರಕಕ್ಕೆ ಹೋಗ್ಬೇಕು ಅಷ್ಟೇನೆ. ಅವ್ರಿಗೆ ರಕ್ಷಣೆ ಹೊಂದುವಂತಹ ಮತ್ತೆ ದೇವರ ಬಳಿಗೆ ಬರುವಂತಹ ಪಶ್ಚಾತ್ತಾಪ ಪಡುವಂತಹ ಅವಕಾಶ ಅವರಿಗೆ ಇರ್ಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಹ್ಮ್ ಆದಿಕಾಂಡ 1:2 ನಾವು ಓದ್ಕೊಂಡಾಗ ಆ ಸೈತಾನನು ಏನ್ ಮಾಡ್ತಾನೆ, ಎಲ್ಲವನ್ನ ಕತ್ತಲೆಯಿಂದ ತುಂಬಿಸ್ತಾನೆ. ಆ ಕಾರ್ಗತ್ತಲೆ ತುಂಬಿರೋದನ್ನ ನಾವು ನೋಡ್ತೇವೆ, ಕ್ರಮವಿಲ್ಲದಿರೋದನ್ನ, ಬರಿದಾಗಿರೋದನ್ನ ನಾವು ನೋಡ್ತೇವೆ. ಸೈತಾನ ಇರುವ ಕಡೆ ಈ ಒಂದು ಪರಿಸ್ಥಿತಿ ಇರುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ದೇವರಿರೋ ಕಡೆ 1ನೇ ಅಧ್ಯಾಯ ಆದಿಕಾಂಡ 1:3 ಬೆಳಕಾಯಿತು ಎಂಬುದಾಗಿ. ಆ ಬೆಳಕಾದ್ಮೇಲೆ ಪ್ರತಿಯೊಂದು ಕೂಡ ಒಂದೊಂದಾಗಿ ದೇವರ ಕೃಪೆಯಿಂದ, ದೇವರ ಬಲದಿಂದ ಸೃಷ್ಟಿಸಲ್ಪಡ್ತೆ ಎಂಬುದಾಗಿ ನಾವು ನೋಡ್ತೇವೆ. ಸೊ ಈ ಒಂದು ಸೈತಾನ ಏನು ಪರಲೋಕದಲ್ಲಿದ್ದವನು ಆ ಭೂಮಿಗೆ ತಳ್ಳಲ್ಪಟ್ಟ, ಮಧ್ಯಾಕಾಶಕ್ಕೆ ತಳ್ಳಲ್ಪಟ್ಟ. ಅವನ ಜೊತೆಗೆ 1/3 ದೇವದೂತರುಗಳು ಅವನ ಜೊತೆಗೆ ಬಂದರು. ಅವರೆಲ್ಲರೂ ಕೂಡ ದೆವ್ವಗಳಾಗಿ ಇವತ್ತು ಜನರನ್ನ ದೇವರಿಂದ ದೂರ ಮಾಡ್ತಾ ಅವರೇ ಆರಾಧನೆಯನ್ನ ಸ್ವೀಕರಿಸಿಕೊಳ್ಳುವಂತ ಕಾರ್ಯ ಮಾಡ್ತಿದ್ದಾರೆ. ಸಾಧ್ಯವಾದಷ್ಟು ಜನರನ್ನ ನರಕದ ಕಡೆಗೆ ಕರ್ಕೊಂಡೋಗ್ಬೇಕು ಅಂತ ದೇವರ ದೂತರು, ದೇವರ ಆತ್ಮನು ಜನರನ್ನ ರಕ್ಷಿಸಬೇಕು ಅಂತ ಕಾರ್ಯ ಮಾಡ್ತಾ ಇರ್ಬೇಕಾದ್ರೆ ಸೈತಾನ, ದೆವ್ವಗಳು ಇವರೆಲ್ಲರೂ ಕೂಡ ಜನರನ್ನ ದೇವರಿಂದ ಕದ್ಕೊಂಡು ಹೋಗ್ಬೇಕು, ಈ ಆತ್ಮಗಳನ್ನ ನರಕ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಈ ಆದಿಕಾಂಡ 3:15 ಯೇಸು ಕ್ರಿಸ್ತನು ಬಂದದ್ದೇ ಸೈತಾನ ಅಧಿಕಾರವನ್ನ, ಅವನ ತಲೆಯನ್ನ ಜಜ್ಜೋದಕ್ಕೆ. ತಲೆ ಜಜ್ಜೋದು ತಲೆ ಅಂದ್ರೇನೆ ಅಧಿಕಾರ ಅಲ್ವಾ? ಮನುಷ್ಯರ ತಲೆಯಿಂದಲೇ ಎಲ್ಲ ಆಲೋಚನೆಗಳು, ಅಧಿಕಾರಗಳು ಹೊರಡುವಂಥದ್ದು. ಸೊ ನಿನ್ನ ತಲೆ ಯಾರು ಅಂದ್ರೆ ಈಗ ಬೈಬಲ್ ಅಲ್ಲಿ ಹೇಳೋ ಪ್ರಕಾರ ಕ್ರಿಸ್ತನು ನಮ್ಮ ಶಿರಸ್ಸಾಗಿದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಇಡೀ ಸೃಷ್ಟಿಗೆ, ಈಗ ಇಡೀ ಜನರಿಗೆ, ಅನ್ಯ ಜನರೆಲ್ಲರಿಗೂ ಕೂಡ ಶಿರಸ್ಸಾಗಿರುವಂತದ್ದು ಸೈತಾನನೇ. ಸೊ ಅವನ ತಲೆಯನ್ನ ಜಜ್ಜುವಂತ ಕಾರ್ಯ ಇಲ್ಲಿ ಶ್ರೀ ಸಂತಾನವಾಗಿರುವಂತ ಕ್ರಿಸ್ತನು ಮಾಡ್ತಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಇದು ಸೈತಾನನ ಒಂದು ಅಸ್ತಿತ್ವ. ಬೈಬಲ್ ಬಿಟ್ರೆ ಈ ಪ್ರಪಂಚದಲ್ಲಿರುವಂತ ಯಾವ ವ್ಯಕ್ತಿ ಆಗ್ಲಿ, ಬೇರೆ ಯಾವ ಧರ್ಮ ಗ್ರಂಥಗಳಲ್ಲಾಗ್ಲಿ ಈ ಸೈತಾನನ ಬಗ್ಗೆ ಇಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿಲ್ಲ. ಇದೊಂದು ಆತ್ಮಿಕ ಸಮಸ್ಯೆ. ಈ ಆತ್ಮಿಕ ವಿಷಯಗಳ ಬಗ್ಗೆ ಜನರಿಗೆ ಗೊತ್ತಿಲ್ಲ. ಕಟ್ಟುಕತೆಗಳನ್ನ ಕೇಳ್ಕೊಂಡು, ಕಟ್ಟುಕತೆಗಳನ್ನ ಹೇಳ್ಕೊಂಡು ಇದಾರೆ ವಿನಃ ಸತ್ಯ ಏನು ಅಂತ ಹೇಳ್ಬಿಟ್ಟು ಅನೇಕರಿಗೆ ಗೊತ್ತಿಲ್ಲ. ಅದನ್ನ ಕೇಳೋ ಆಸಕ್ತಿ ಕೂಡ ಅವರಲ್ಲಿ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಇವತ್ತು 3ನೇದಾಗಿ ನಾವು ಯೋಚನೆ ಮಾಡೋಣ, ಧ್ಯಾನ ಮಾಡೋಣ. ಕೆಲವು ವಚನಗಳಿದೆ ಸ್ಕ್ರೀನ್ ಮೇಲೆ, ಅದನ್ನ ಯಾರಾದ್ರೂ ಒಬ್ರು ಓದೋಣ. ಒಡಂಬಡಿಕೆ ಹಿಡಿತವನ್ನ ಕಳೆದುಕೊಳ್ಳುವಂತೆ ಮಾಡುತ್ತಾನೆ ಅಂತ. ಈ ಘಟಸರ್ಪ ಅಥವಾ ಈ ಸೈತಾನ ಪ್ರತಿದಿನ ಮಾಡುವಂತ ಕಾರ್ಯ ಏನು ಅಂತ ಹೇಳಿದ್ರೆ, ನಾವು ಸತ್ಯ ಸುವಾರ್ತೆಯನ್ನ ಕಳ್ಕೋಬೇಕು, ನಾವು ಸುವಾರ್ತೆನ ಹಿಡ್ಕೋಬಾರ್ದು ಅನ್ನೋದೇ ಸೈತಾನನ ಒಂದು ಆಸೆ, ಅವನ ಉದ್ದೇಶ. ಈಗ ಆದಾಮ ಅವರನ್ನ ದೇವರು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದ. ಆದ್ರೆ ಯಾವಾಗ ಅವರು ದೇವರ ಸ್ವರೂಪದಲ್ಲಿ ಸೃಷ್ಟಿಯಾಗಿ ದೇವ್ರಿಗಾಗಿ ಅವ್ರು ಜೀವಿಸ್ತಾ ಇದ್ರೋ, ಅವ್ರನ್ನ ಹೇಗಾದ್ರೂ ಮಾಡಿ ಆ ಒಡಂಬಡಿಕೆಯಿಂದ ಅವ್ರನ್ನ ದೂರ ಮಾಡ್ಬೇಕು, ದೇವರಿಂದ ದೂರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಇಲ್ಲ ಸಲ್ಲದಂತ ಮಾತುಗಳಿಂದ ಯಾಮಾರಿಸಿದನ್ನ ನಾವು ನೋಡ್ತೇವೆ. ಅದನ್ನ ಓದೋಣ. ಆದಿಕಾಂಡ 3ನೇ ಅಧ್ಯಾಯ 1-6ನೇ ವಚನ. ಯೆಹೋವ ದೇವರು ಉಂಟುಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು, ಸ್ತ್ರೀಯು, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಆ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗಿರುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು ತಿಳಿದು
ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನೂ ತಿಂದನು. ಆಮೇಲೆ ಇದು ಆದಂತ ಸಮಸ್ಯೆಯಲ್ಲಿ ಈ ಸೈತಾನನ್ ಏನ್ ಮಾಡ್ತಾನಂದ್ರೆ, ಈಗ ಆದಿಕಾಂಡ 2ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡಿದ್ವಲ್ಲ, ದೇವ್ರು ಮಾಡ್ಕೊಂಡಂತ ಒಡಂಬಡಿಕೆ, ನೀನು ಈ ಮರದ ಹಣ್ಣನ್ನ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂಬುದಾಗಿ. ಆದ್ರೆ ಇವನು ಹೇಳ್ತಿರೋದೇನಿಲ್ಲಿ, ನೀನು ಹೇಗೂ ಸಾಯುವುದಿಲ್ಲ ಎಂಬುದಾಗಿ ನೋಡ್ತಾ ಇದೀವಿ. ಅವನಿಗೆ ಹೇಳಿ ಯಾಮರ್ಸ್ತಿರುವಂತ ಮಾತು 4ನೇ ವಚನದಲ್ಲಿ ನಾವು ಓದ್ಕೊಂಡ್ವಿ. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ ಎಂಬುದಾಗಿ. ದೇವ್ರು ಸಾಯ್ತೀಯ, ಸತ್ತೇ ಸಾಯ್ತೀಯ ಎಂಬುದಾಗಿ ಹೇಳ್ಬೇಕಾದ್ರೆ ಇಲ್ಲಿ ಸೈತಾನ ಹೇಳ್ತಿರೋದು ಹೇಗೂ ಸಾಯೋದಿಲ್ಲ ಎಂಬುದಾಗಿ. ಸೊ ಈ ರೀತಿ ಅವನು ವಂಚನೆ ಮಾಡಿದ ಎಂಬುದಾಗಿ. ಆದಿಕಾಂಡ 1:27-28 ಅವರು ದೇವರ ಒಡಂಬಡಿಕೆ ಜನರಾಗಿದ್ರು. ದೇವರವ್ರ ಜೊತೆ ಒಡಂಬಡಿಕೆ ಮಾಡಿಕೊಂಡು ಈ ಸೃಷ್ಟಿಗೆ ಅವರನ್ನ ತಲೆಯನ್ನಾಗಿ ಮಾಡಿದ್ರು. ಇಡೀ ಸರ್ವ ಸೃಷ್ಟಿಗೆ ಅವರು ಅಧಿಕಾರ ನಡೆಸುವಂತಹ, ಸ್ವಾಧೀನ ಮಾಡಿಕೊಂಡು ಅಧಿಕಾರ ನಡೆಸುವಂತಹ, ಅನುಭವಿಸುವಂತಹ ಒಂದು ಶ್ರೇಷ್ಠ ಕೃಪೆಯನ್ನು ಅನುಗ್ರಹಿಸಿದ್ರು. ಆದ್ರೆ ಈ ಸೈತಾನ ಅನ್ನುವನು ಬಂದು ಅವ್ರನ್ನ ಮೋಸ ಮಾಡಿದ್ದನ್ನ ನೋಡ್ತೇವೆ. ಅದಾದ್ಮೇಲೆ ಅವರು ಅದನ್ನ ತಿಂದು ದೇವರಿಂದ ದೂರವಾದ ಮೇಲೆ ಅವನು ಆ ಜನರಿಗೆ ದೇವರಾಗಿದ್ದನ್ನ ನೋಡ್ತೇವೆ. 2 ಕೊರಿಂಥ 4ನೇ ಅಧ್ಯಾಯ 4ನೇ ವಚನವನ್ನು ಓದ್ಕೊಳ್ಳೋಣ. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಆಮೇಲೆ ಈ ಪ್ರಪಂಚದ ದೇವರು ಅಂತ ತುಂಬಾ ಸ್ಪಷ್ಟವಾಗಿ ಅಲ್ಲಿ ಬರೆಯಲ್ಪಟ್ಟಿರೋದನ್ನ ನಾವು ನೋಡ್ತೀವಿ. ಪೌಲನ ಹೇಳ್ತಾ ಇರುವಂತಹದ್ದು ಏನಕ್ಕೆ ಅವನು ಮಂಕು ಮಾಡ್ತಿದ್ದಾನೆ? ದೇವರ ಪ್ರತಿರೂಪ ಯಾರು? ಈಗ ನಾವೆಲ್ಲರೂ ದೇವರ ಪ್ರತಿರೂಪ. ಪ್ರತಿರೂಪ ಅಂದ್ರೇನೆ ಸ್ವರೂಪ, ಹೋಲಿಕೆ ಎಂಬುದಾಗಿ ನೋಡ್ತೀವಲ್ಲ. ಈಗ ಮೊದಲ ಆದಾಮ ದೇವರ ಸ್ವರೂಪವನ್ನ ಅಥವಾ ದೇವರ ಪ್ರತಿರೂಪನ ಕಳ್ಕೊಂಡು, ಈಗ ಯೇಸು ಕ್ರಿಸ್ತನು ದೇವರ ಪ್ರತಿರೂಪದಲ್ಲಿ ಬಂದಿದ್ದಾರೆ ಈ ಲೋಕದಲ್ಲಿ. ಆತನು ದೇವರ ಪ್ರತಿರೂಪವಾಗಿ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದು. ಯಾಕಂದ್ರೆ ಆ ಸುವಾರ್ತೆ ಅನ್ನೋದು ಉದಯವಾದ್ರೆ, ಸುವಾರ್ತೆ ಅನ್ನೋದು ಪ್ರಕಾಶಕ್ಕೆ ಬಂದ್ರೆ, ಈ ಜನರೆಲ್ಲರೂ ಕೂಡ ಅವನನ್ನ ಬಿಟ್ಟು ಕ್ರಿಸ್ತನ ಕಡೆಗೆ ತಿರುಗ್ತಾರೆ, ದೇವರ ಕಡೆಗೆ ಮತ್ತೆ ತಿರುಗ್ತಾರೆ. ಇವನಿಷ್ಟೆಲ್ಲಾ ಪ್ರಯಾಸ ಪಟ್ಟು ಆ ಜನರನ್ನ ದೇವರಿಂದ ದೂರ ಮಾಡಿರೋದು ಎಲ್ಲ ವ್ಯರ್ಥವಾಗುತ್ತೆ ಅಂತ ಹೇಳ್ಬಿಟ್ಟು ಅವರ ಕಣ್ಣುಗಳನ್ನ ಮಂಕು ಮಾಡಿದ್ದಾನೆ, ಅವರ ಮನಸ್ಸುಗಳನ್ನ ಮಂಕು ಮಾಡಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಹಾಗೇನೆ ಕೊಲಸ್ಸಿ 1:15 ಓದ್ಕೊಳ್ಳೋಣ. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ತಾನು ಹೊಂದಿದವನು ಆಗಿದ್ದಾನೆ. ಯೇಸು ಕ್ರಿಸ್ತನ ಯಾರು ಅಂದ್ರೆ ಅದೃಶ್ಯನಾದ ದೇವರ ಪ್ರತಿರೂಪನು ಅಂತ. ಇದು ತುಂಬಾ ಮುಖ್ಯವಾದ ವಚನ, ಯೋಚನೆ ಮಾಡಿ. ಅದೃಶ್ಯನಾದ ದೇವರ ಪ್ರತಿರೂಪ ಅಂದ್ರೆ, ಈಗ ದೇವ್ರು ಕಾಣ್ತಾ ಇಲ್ಲ, ದೇವರು ಯಾರ ಕಣ್ಣಿಗೂ ಕಾಣಲ್ಲ. ಆ ಕಾಣದೇ ಇರುವಂತ ದೇವರ ಪ್ರತಿರೂಪ ಅಂದ್ರೆ ಆತನ ರೂಪ, ದೇವರ ರೂಪನೇ ಯೇಸು ಕ್ರಿಸ್ತನು, ದೇವರೇ ಯೇಸು ಕ್ರಿಸ್ತನು ಅನ್ನೋದನ್ನ ಈ ವಚನ ತುಂಬಾ ಸ್ಪಷ್ಟವಾಗಿ ನಮಗೆ ತಿಳಿಸ್ತಿರೋದನ್ನ ನೋಡ್ತೇವೆ. ಹಾಗೇನೆ ಇಬ್ರಿ 1:3 ಕೂಡ ಓದ್ಕೊಳ್ಳೋಣ. ಈತನು ದೇವರ ಪ್ರಭಾವದ ಪ್ರಕಾಶವೂ ಆತನ ತತ್ವದ ಮೂರ್ತಿಯೂ ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ಸೊ ಇಲ್ಲಿ ಈತನು ಅಂದ್ರೆ ಯಾರು? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕಕ್ಕೆ ಹೋಗಿದ. ಪಾಪ ವಿಶುದ್ಧಿ ಅಂದ್ರೆ ಏನು? ಮನುಷ್ಯರೆಲ್ಲರ ಪಾಪಗಳನ್ನ ಪರಿಹರಿಸಿದ ಮೇಲೆ ಆತನು ಪರಲೋಕ ರಾಜ್ಯಕ್ಕೆ ಹೋಗಿ ತಂದೆಯ ಬಲಗಡೆಯಲ್ಲಿ ಆಸನಾರೂಢನಾದನೆಂಬುದಾಗಿ ನಾವು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಸೈತಾನನು ಒಡಂಬಡಿಕೆಯನ್ನ ಹಾಳು ಮಾಡಬೇಕು ಅಂತ, ಆ ಒಡಂಬಡಿಕೆಯಿಂದ ಜನರನ್ನ, ಈಗ ಆದಾಮ ಪಾಪ ಮಾಡಿದ್ಮೇಲೆ ದೇವರಿಂದ ದೂರ ಆದ, ಮತ್ತೆ ದೇವ್ರು ಏನ್ ಮಾಡಿದ್ರು? ರಕ್ತದ ಒಡಂಬಡಿಕೆಯನ್ನ ಕೊಟ್ರು. ಆದ್ರೂ ಕೂಡ ಅವ್ರು ಮತ್ತೆ ಮತ್ತೆ ದೇವರಿಂದ ದೂರವಾಗ್ತಾ ಇದ್ರು. ನೋಹನ ಕಾಲದಲ್ಲಿ ನಾವೇ ಒಡಂಬಡಿಕೆಯನ್ನ ಮಾಡ್ಕೊಂಡ್ರು, ನಾವೇ ಒಳಗೆ ಬರೋರು ರಕ್ಷಣೆ ಹೊಂದುತ್ತಾರೆ ಅಂತ ಹೇಳ್ಬಿಟ್ಟು. ಆದ್ರೂ ಕೂಡ ಒಬ್ಬರಾದ್ರೂ ಬಂದ್ರ ಪ್ರತಿಯೊಬ್ಬನು ಕೂಡ ಸೈತಾನ ಯಾಮಾರಿಸಿದ್ದನ್ನ ನಾವು ನೋಡ್ತೇವೆ. ಅದಾದ್ಮೇಲೆ ಅಬ್ರಹಾಮನ ಕಾಲದಲ್ಲಿ ದೇವರು ಒಡಂಬಡಿಕೆಯನ್ನ ಮಾಡಿಕೊಂಡ, ಯೋಸೇಫನ ಜೊತೆಯಲ್ಲಿ ಒಡಂಬಡಿಕೆ ಮಾಡಿಕೊಂಡ. ಈ ತರ
ದೇವರು ಪ್ರತಿಯೊಬ್ಬರ ಜೊತೆ ಒಡಂಬಡಿಕೆ ಮಾಡ್ಕೊಂಡು ಕೊನೆಯದಾಗಿ ಇಸ್ರಾಯೇಲ್ಯರ ಜೊತೆ ಒಡಂಬಡಿಕೆ ಮಾಡ್ಕೊಳ್ತಾನೆ. ಆ ಇಸ್ರಾಯೇಲ್ಯರನ್ನ ಸೈತಾನನು ಎಷ್ಟು ಯಾಮಾರಿಸ್ತಾನೆ, ಎಷ್ಟು ಪಾಪದಲ್ಲಿ ಬೀಳಿಸ್ತಾನೆ, ಎಷ್ಟು ವಿಗ್ರಹಾರಾಧನೆಯಲ್ಲಿ ಪದೇ ಪದೇ ಬೀಳಿಸಿ ದೇವರಿಂದ ದೂರ ಹೋಗೋ ತರ ಮಾಡ್ತಾನೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಆ ಹಳೆ ಒಡಂಬಡಿಕೆನ ಓದುವಾಗೆಲ್ಲ ನನಗೆ ಕೋಪ ಬರ್ತಾ ಇರುತ್ತೆ. ಯಾಕಂದ್ರೆ ದೇವ್ರು ಅಷ್ಟೊಂದು ಅದ್ಭುತಗಳು ಮಾಡುವಾಗ, ದೇವ್ರು ಅಷ್ಟೊಂದು ಕಾರ್ಯಗಳು ಮಾಡಿದ್ರು ಕೂಡ ಅವರು ದೇವರನ್ನ ಮರ್ತು ಬಿಡ್ತಾ ಇರ್ತಾರೆ. ಪದೇ ಪದೇ ದೇವ್ರನ್ನ ಮರ್ತು ಆ ಅವ್ರ ವಿಗ್ರಹದ ಕಡೆಗೆ ತಿರುಗಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಯಾಕಂದ್ರೆ ಸೈತಾನನು 24 ಗಂಟೆ ಕಾರ್ಯ ಮಾಡ್ತಾ ಇದ್ದಾನೆ. ಇಲ್ಲಿ ಎರಡನೇದಾಗಿ ನಾವು ನೋಡುವಾಗ ರೋಮಪುರ 3:23 ಓದ್ಕೊಳ್ಳೋಣ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಪ್ರತಿಯೊಬ್ರು ಪಾಪ ಮಾಡಿದ್ದಾರೆ ಅಂತಾನೆ ಈ ವಾಕ್ಯ ಹೇಳುತ್ತೆ. ಹಾಗೆ 10ನೇ ವಚನ ಕೂಡ ಓದೋಣ. 3:10. ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ. ಅವು ಯಾವುವೆಂದರೆ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ಆಮೇಲೆ ಸೊ ಇಲ್ಲಿ ಹೇಳ್ತಿರುವಂತದ್ದೇನು? ನೀತಿವಂತನಿಲ್ಲ, ಒಬ್ಬನಾದ್ರೂ ಇಲ್ಲ ಅಂತ. ಅದಾದ್ಮೇಲೆ 23ರಲ್ಲಿ ನಾವು ನೋಡುವಾಗ ಎಲ್ಲರೂ ಪಾಪ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯಿಂದ ದೂರ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬನು ಕೂಡ ಸೈತಾನನು ಯಾಮಾರಿಸ್ತಾ ಇದ್ದಾನೆ ಎಂಬುದಾಗಿ, ವಂಚಿಸ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಪಾಪ ಅದನ್ನ ಮೂಲ ಪಾಪ ಅಂತ ನಾವು ಕರಿತೀವಿ. ಮೂಲ ಪಾಪದ ದೇಶದಲ್ಲಿ ಎಲ್ಲರೂ ಪಾಪ ಮಾಡುವರಾದ್ರು ಅಂತ ಹೇಳ್ಬಿಟ್ಟು ಹೇಳೋದು. ಎಲ್ಲರೂ ಪಾಪ ಮಾಡುವರಾದ್ರು ಅಂದ್ರೆ ಪಾಪ ಅನ್ನೋದು ನಾವು ಮಾಡುವಂತದ್ದು ತಪ್ಪುಗಳು. ಆದ್ರೆ ಪಾಪ ಅನ್ನೋದು ಮುಖ್ಯವಾಗಿ ಹೇಳೋದಾದ್ರೆ ಸೈತಾನ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ಪಾಪ ಅಂದ್ರೆ ಗುರಿ ತಪ್ಪೋದು ಅಂತ ಅರ್ಥ. ಗುರಿ ತಪ್ಪೋದು ಅನ್ನೋದು ನೀನ್ ಏನನ್ನ ಮಾಡ್ಬೇಕು ಅದನ್ನ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅದ್ ಮಾಡ್ಬಾರ್ದಾಗಿತ್ತು. ಆದ್ರೆ ದೇವ್ರು ಹೇಳಿದ್ದನ್ನ ಅವ್ನು ಮಾಡದೇ ಇರೋದಕ್ಕೋಸ್ಕರನೇ ಅವ್ರು ಗುರಿ ತಪ್ಪಿದ್ರು ಅಂತ ಹೇಳ್ತಾರೆ. ಸೊ ಆ ಪಾಪದ ದೆಸೆಯಿಂದಾಗಿ ನಾವೆಲ್ಲರೂ ತಪ್ಪುಗಳನ್ನ ಮಾಡ್ತಾ ಬರ್ತಾ ಇದ್ದೇವೆ. ಆ ಮೂಲ ಪಾಪದ ದೆಸೆಯಿಂದಲೇ ಪ್ರತಿಯೊಬ್ಬರು ಪಾಪಿಗಳಾದ್ರ ಅಂತಾನೆ ವಾಕ್ಯ ಸೂಚಿಸ್ತಾ ಇರೋದನ್ನು ನೋಡ್ತೀವಿ. ಹಾಗಾದ್ರೆ ಆ ಪಾಪ, ಆ ಮೂಲ ಪಾಪ ಪ್ರತಿಫಲ ಏನು ಎಂಬುದಾಗಿ ರೋಮ 6:23 ನಾವು ನೋಡ್ತೇವೆ. ಓದೋಣ. ರೋಮ 6:23. ಯಾಕಂದರೆ ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥವರೆಗೂ ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ಆಮೆನ್. ಸೊ ಇಲ್ಲಿ ಪಾಪ ಕೊಡುವ ಸಂಬಳ ಏನು? ಮರಣ ಅಂತ ಹೇಳ್ಬಿಟ್ಟು ಎಲ್ಲರೂ ಪಾಪ ಮಾಡಿದಾರೆ ಅಂತ ವಾಕ್ಯ ಹೇಳುತ್ತೆ. ಆ ಪಾಪ ಅಂದ್ರೆ ಮೂಲ ಪಾಪ. ಮೂಲ ಪಾಪಕ್ಕೆ ವಚನನೇ ರೋಮಪುರ 3:23. ಎಲ್ಲರೂ ಪಾಪ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಎಲ್ಲರೂ ಅಂತ ಹೇಳಿದ್ಮೇಲೆ ಅಲ್ಲಿ ಚಿಕ್ಕ ಮಕ್ಕಳು, ದೊಡ್ಡವರು, ಹೆಂಗಸರು, ಗಂಡಸರು ಆತರ ಬರೋದಿಲ್ಲ. ಪ್ರತಿಯೊಬ್ರು ಕೂಡ ಪಾಪಿಗಳೇ ಆಗ್ತಾರೆ. ಮಕ್ಕಳು ಹೊಟ್ಟೆಯಲ್ಲಿದ್ರು ಕೂಡ ಅವ್ರ ಪಾಪಿಗಳೇ ಎಂಬುದಾಗಿ ದಾವೀದನು ಕೂಡ ಹೇಳ್ತಾನಲ್ಲ, ನನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ಪಾಪಿ ಎಂಬುದಾಗಿ. ಸೊ ಅದು ನಿಜ, ಅದು ಮೂಲ ಪಾಪವನ್ನು ಸೂಚಿಸುವಂತ ವಚನ ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ ಇಬ್ರಿ 9:22 ಓದೋಣ. ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲಾ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಆಮೇನ್. ಆಮೇನ್. ಸೊ ಈಗ ಎಲ್ಲರೂ ಪಾಪ ಮಾಡಿದ್ದಾರೆ. ಈಗ ಪಾಪವನ್ನ ತೊಳ್ಕೊಳ್ಳೋದು ಹೇಗೆ? ನಮ್ಮ ಕ್ರಿಯೆಗಳಿಂದ ನಾವು ಶುದ್ಧರಾಗಲು ಸಾಧ್ಯವಿಲ್ಲ. ನಮ್ಮ ಪ್ರಯತ್ನಗಳಿಂದ ನಾವು ಖಂಡಿತ ಈ ಮೂಲ ಪಾಪದಿಂದ ಬಿಡುಗಡೆ ಹೊಂದೋದಕ್ಕೆ ಸಾಧ್ಯವಿಲ್ಲ. ಒಂದ್ ವೇಳೆ ನಾವು ಮಾಡುವಂತ ತಪ್ಪುಗಳನ್ನ ನಾವು ಸರಿಪಡಿಸ್ಕೊಳ್ಬೋದೇ ವಿನಃ ಈ ಮೂಲ ಪಾಪದಿಂದ ಹೊರಗಡೆ ಬರ್ಲಿಕ್ಕೆ ಕ್ರಿಸ್ತನಿಲ್ಲದೆ, ಕ್ರಿಸ್ತನ ರಕ್ತವಿಲ್ಲದೆ ಖಂಡಿತ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ನೋಡ್ತೇವೆ. ಅದಕ್ಕೋಸ್ಕರನೇ ಇಬ್ರಿ 9:22 ಹೇಳಿರುವ ಹಾಗೆ ಸ್ವಲ್ಪ ಕಡಿಮೆ ಪ್ರತಿಯೊಂದು ಕೂಡ, ಪ್ರತಿಯೊಂದು ವಸ್ತು, ಪ್ರತಿಯೊಂದು ವಿಷಯ ರಕ್ತದಿಂದಲೇ ಶುದ್ಧಿ ಆಗ್ಬೇಕು. ರಕ್ತವಿಲ್ಲದೆ ಖಂಡಿತ ಪಾಪ ಕ್ಷಮಾಪಣೆ ಇಲ್ಲ. ಆದ್ರೆ ಇದರ ಪ್ರಾಮುಖ್ಯತೆನೆ ಗೊತ್ತಿಲ್ಲದ ಹಾಗೆ ಮಾಡ್ತಿದ್ದಾನೆ ಸೈತಾನ. ಹಾಗೇನೆ ಆ ಒಂದು ಸೈತಾನ ಏನ್ ಮಾಡ್ತಿದ್ದಾನೆ ಅಂತ ಕೂಡ ನಾವು ನೋಡೋಣ. ಎಫೆಸ 2:2. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ಆಮೆನ್. ಸೊ ಇದು ಸೈತಾನ ಬಗ್ಗೆ ಹೇಳೋದು. ಈ ನಮ್ಮ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಈ 3 ವಚನಗಳಲ್ಲೇ ಇದೆ. ಎಫೆಸಿ 1, 2, 3 1ನೇ ವಚನ ನಾವು
ಅಪರಾಧಗಳ ಪಾಪಗಳ ನಿಮಿತ್ತ ಸತ್ತಿದ್ವಿ ಅಂತ ಹೇಳ್ಬಿಟ್ಟು ಹೇಳುತ್ತೆ, ಅದು ಕ್ರಿಸ್ತ ಯೇಸುವಿನಲ್ಲಿ ಬದುಕಿಸಿದ್ರು ಅಂತ. ಅಂದ್ರೆ ಈಗಾಗ್ಲೇ ನಾವು ಸತ್ತಿದ್ವಿ, ಸತ್ತವ್ರನ್ನ ಯೇಸು ಬದುಕಿಸಿದ್ರು ಅಂತ. ಈಗ ನಮ್ಮ ವಾಸ್ತವ ಏನು ಅಂತ ಹೇಳಿದ್ರೆ, ವರ್ತಮಾನ ಕಾಲ 2ನೇ ವಚನ, ಸೈತಾನನು ಈಗ ಕೂಡ ನಮ್ಮನ್ನ ಪ್ರೇರೇಪಿಸ್ತಿರ್ತಾನೆ ಅಂತ ಹೇಳ್ಬಿಟ್ಟು. ಈಗ ಕೂಡ ಅವನೇನ್ ಮಾಡ್ತಿರ್ತಾನೆ, ಮನುಷ್ಯರನ್ನ ವಂಚಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ 3ನೇ ವಚನ, ಅದು ಭವಿಷ್ಯತ್ ಕಾಲದ ಬಗ್ಗೆ ಮಾತನಾಡೋದನ್ನ ನಾವು ನೋಡ್ತೇವೆ. ಸೊ ಇಲ್ಲಿ ಮುಖ್ಯ ವಿಷಯ ಏನು ಅಂತ ಹೇಳಿದ್ರೆ, ವಾಯುಮಂಡಲದ ಅಧಿಕಾರ ಮಾಡುವಂತ ಈ ಸೈತಾನನು ಯಾರನ್ನ ಆ ಆ, ವಂಚಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ರತಿದಿನ ಪ್ರತಿ ಕ್ಷಣ ಅವನು ಪ್ರಯತ್ನ ಮಾಡ್ತಿದ್ದಾನೆ. ಇಬ್ರಿ 9:12 ಓದ್ಕೊಳ್ಳೋಣ. ಆತನ ಸ್ವಂತ ರಕ್ತದಿಂದ ನಮ್ಮನ್ನ ವಿಮೋಚನೆಗೊಳಿಸಿದ್ದನ್ನ ನೋಡೋಣ. ಹೋತಗಳ ಮತ್ತು ಹೋರಿಕರಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ಆಮೆನ್. ಇದು ತುಂಬಾ ಮುಖ್ಯವಾದ ವಚನ. ಏನ್ ಹೇಳುತ್ತೆ ಈ ವಚನ, ಅರ್ಥ ಮಾಡ್ಕೊಳ್ಳಿ. ಹೋತಗಳ ಮತ್ತು ಹೋರಿ ಕರಗಳ ರಕ್ತವನ್ನ ತೆಗೆದುಕೊಳ್ಳದೆ. ಯಾಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಈ ಹೋತಗಳು, ಹೋರಿ, ಕರುಗಳು, ಕುರಿಗಳು ಇದನ್ನ ಬಲಿ ಕೊಡ್ತಾ ಇದ್ರು, ರಕ್ತವನ್ನು ಸುರಿಸ್ತಾ ಇದ್ರು. ಆದ್ರೆ ಅದ್ಯಾವುದು ನಿಜವಾದ ಬಲಿಗಳಲ್ಲ. ಆದ್ರೆ ಅದೊಂದು ಕ್ರಿಸ್ತನಿಗೆ ಮಾದರಿಯಾಗಿತ್ತು. ಮುಂದೆ ಬಂದು ಕ್ರಿಸ್ತನ ಒಂದು ಬಲಿಗೆ ಇವು ಸೂಚನೆ ಆಗಿತ್ತು ಅಷ್ಟೇನೆ. ಆದ್ರೆ ಈತನ ಹೇಳ್ತಿರೋದೇನು, ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆ. ಅಂದ್ರೆ ಏನು? ನಿತ್ಯ ವಿಮೋಚನೆಯನ್ನು ಸಂಪಾದನೆ ಮಾಡೋದಕ್ಕಂದ್ರೆ ನಮ್ಮನ್ನ ಶಾಶ್ವತವಾಗಿ ರಕ್ಷಿಸೋದಕ್ಕೆ, ಶಾಶ್ವತವಾಗಿ ನಿತ್ಯ ಜೀವ ಕೊಡೋದಕ್ಕೆ ಆತನು ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶ, ಒಂದೇ ಸಾರಿ, ಒಂದೇ ಮರಣ ಸಾಕು. ಒಂದೇ ಆ ಒಂದು ಕ್ರಿಸ್ತನು ಸಿಲುವೆಯಲ್ಲಿ ಸತ್ತ ಆ ಮರಣದ ಫಲದಿಂದ ನಾವೆಲ್ಲರೂ ಕೂಡ ನಿತ್ಯವಾಗಿ ಪಾಪ ಕ್ಷಮಾಪಣೆಯನ್ನು ಹೊಂದಿದ್ದೇವೆ, ರಕ್ಷಣೆಯನ್ನು ಹೊಂದಿದ್ದೇವೆ ಅಂತ. ಕೆಲವರೆಲ್ಲ ಹೇಳ್ತಾರೆ ನಾವು ರಕ್ಷಣೆನ ಕಳ್ಕೋಬಹುದು ಅಂತ ಹೇಳ್ಬಿಟ್ಟು. ಖಂಡಿತ ಅವರು ಯಾರು ನಂಬ್ತಾರೋ ಅವ್ರು ಕಳ್ಕೋಬಹುದು. ಯಾಕಂದ್ರೆ ಅವ್ರ ನಂಬಿಕೆನೇ ಆತರ ಇರುವಾಗ ಅವ್ರ ರಕ್ಷಣೆಯಲ್ಲಿ ಅವ್ರು ಇರೋದಕ್ಕೆ ಸಾಧ್ಯ ಇರಲ್ಲ. ಯಾರು ನಾವು ರಕ್ಷಣೆನ ಕಳ್ಕೊಂತೀವಿ, ನಾವು ತಪ್ಪು ಮಾಡುವಾಗ ರಕ್ಷಣೆ ಕಳ್ಕೊಂತೀವಿ ಅಂತಾರೋ ಖಂಡಿತವಾಗ್ಲೂ ಅವ್ರು ಕಳ್ಕೋಬಹುದು. ಅವ್ರಿಗೆ ಕ್ರಿಸ್ತನ ಮೇಲೆ ನಂಬಿಕೆ ಇಲ್ಲ, ಕ್ರಿಸ್ತನ ಒಂದು